ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳ ಹಿಂದೆ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದ್ರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮ್ಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದ್ರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ICU ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾ ಆದಂತ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ರು. ಅಂದ್ರೆ ಸುಮಾರು ಒಂದೂವರೆ ವರ್ಷ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳ ಹಿಂದೆ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದ್ರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮ್ಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದ್ರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ICU ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾ ಆದಂತ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ರು. ಅಂದ್ರೆ ಸುಮಾರು ಒಂದೂವರೆ ವರ್ಷ